ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ KRV ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಪಗಾರ್ ಬುಕ್ ಅನ್ನೋ ಒಂದು ಆ್ಯಪ್ ಬಗ್ಗೆ ತಿಳ್ಕೊಳ್ಳೋಣ. ಈ ಪಗಾರ್ ಬುಕ್ ಆ್ಯಪ್ ಏನಕ್ಕೆ ಯೂಸ್ ಅಪ್ಪ ಅಂದರೆ, ಈಗ ನೀವು ಯಾವುದಾದ್ರು ಒಂದು ಕಂಪನಿ ಅಥವಾ ಆಫೀಸ್ ನಡೆಸ್ತಾ ಇರ್ತೀರಾ ಅಥವಾ ಒಂದು ಫ್ಯಾಕ್ಟ್ರಿ ನಡೆಸ್ತಾ ಇರ್ತೀರಾ, ಅಂಥ ಟೈಮಲ್ಲಿ ನೀವು ಇದು ಸ್ಟಾಫ್ದು ಅಟೆಂಡೆನ್ಸ್ ಮತ್ತು ಸ್ಯಾಲ್ರಿ ಡೀಟೇಲ್ಸ್ ಇದನ್ನೆಲ್ಲ ಇದರಲ್ಲಿ ಫಿಲ್ ಮಾಡ್ಕೋಬೋದು. ಲಾಸ್ಟ್ ವೀಕ್ ಬಿಸ್ನೆಸ್ಗೆ ಸಂಬಂಧಿಸಿದಂಥ ಖಾತಾ ಬುಕ್ ಅನ್ನೋ ಅಪ್ಲಿಕೇಶನ್ನ ನೋಡಿದ್ವಿ. ಅದೇ ಥರ ಇದು ಪಗಾರ್ ಬುಕ್ ಅನ್ನೋದು ಸ್ಟಾಫ್ ಡೀಟೇಲ್ಸ್ ಮೇಂಟೆನೆನ್ಸ್ ಮಾಡಲಿಕ್ಕೆ. ಅದು ಹೇಗೆ, ಏನು, ಆ ಆ್ಯಪ್ ಹೇಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಿಮ್ಮಲ್ಲೊಂದು ಚಿಕ್ಕ ರಿಕ್ವೆಸ್ಟ್. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಇಲ್ಲಿ ಕಾಣಿಸೋ ಸಬ್ಸ್ಕ್ರೈಬ್ ಬಟನ್ ಒತ್ತೋ ಮೂಲಕ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲೇ ಬರೋ ಬೆಲ್ ಬಟನ್ ಒತ್ತೋ ಮೂಲಕ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಹೀಗೆ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡೋ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪುತ್ತೆ. ಫ್ರೆಂಡ್ಸ್, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಇಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ಕಮೆಂಟ್ ಮಾಡಿ ಎಂದು ಹೇಳುತ್ತಾ ಈ ಮಾಹಿತಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ಪ್ಲೇಸ್ಟೋರಲ್ಲಿ ಪಗಾರ್ ಬುಕ್ ಅಂತ ಸರ್ಚ್ ಮಾಡಿದಾಗ ಈ ಥರ ಬಂತು. ಅದರಲ್ಲಿ ನೋಡಿ, ಇಲ್ಲಿ ನೇಮಿಂಗ್ ಇದೆ ಅದರದ್ದು. ಪಗಾರ್ ಬುಕ್ ಸ್ಟಾಫ್ ಅಂಡ್ ಅಟೆಂಡೆನ್ಸ್ ವರ್ಕ್ ಪೇ ಮ್ಯಾನೇಜ್ಮೆಂಟ್ ಈ ಥರ ಇದೆ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ, ಅದಕ್ಕೆ ಅದು ಓಪನ್ ಅಂತ ಕೇಳ್ತಾ ಇದೆ. ಈಗ ನಾನು ಓಪನ್ ಮಾಡ್ತೀನಿ. ಓಪನ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬಂತು. ಫಸ್ಟ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಪ್ಲೀಸ್ ಸೆಲೆಕ್ಟ್ ಎ ಲ್ಯಾಂಗ್ವೇಜ್. ಯಾವ ಲ್ಯಾಂಗ್ವೇಜ್ ಇದೆ? 6 ಲ್ಯಾಂಗ್ವೇಜಸ್ ಇದೆ ಇಲ್ಲಿ. ನಾವು ಇವಾಗ ಇಂಗ್ಲೀಷ್ ಸೆಲೆಕ್ಟ್ ಮಾಡೋಣ. ಹಿಂದಿ ಎಲ್ಲದೂ ಇದೆ ಇದರಲ್ಲಿ. ಹಿಂದಿ, ಮರಾಠಿ, ತುಂಬ 6 ಲ್ಯಾಂಗ್ವೇಜಸ್ಗಳಿದೆ. ನಮಗೆ ಇವಾಗ ಸದ್ಯಕ್ಕೆ ಇಂಗ್ಲೀಷ್ ಸಾಕು. ಇಂಗ್ಲೀಷ್ ಸೆಲೆಕ್ಟ್ ಮಾಡಿದೆ. ಈಗ ಕಂಟಿನ್ಯೂ ಕೊಡ್ತಾ ಇದ್ದೀನಿ. ಕಂಟಿನ್ಯೂ ಕೊಟ್ಟಾಗ ಇಲ್ಲಿ ನೋಡಿ ಮೊಬೈಲ್ ನಂಬರ್ ಕೇಳ್ತಾ ಇದೆ. ಮೊಬೈಲ್ ನಂಬರ್ ಹಾಕ್ಬೇಕು. ಇಲ್ಲಿ ಮೊಬೈಲ್ ನಂಬರ್ ಹಾಕ್ಬಿಡ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಮೊಬೈಲ್ ನಂಬರ್ ಹಾಕಿದ ತಕ್ಷಣ ಎಲ್ಲ ಆ್ಯಪ್ ಥರನೂ OTP ಕೇಳುತ್ತೆ. OTP ತಗೊಂಡು ಅದು ಆಟೋಮೆಟಿಕ್ಲಿ ವೆರಿಫೈ ಮಾಡ್ಕೊಳ್ಳುತ್ತೆ. ವೆರಿಫೈ ಆದಮೇಲೆ ನಿಮ್ಮ ನೇಮ್ ಮತ್ತು ಬಿಸ್ನೆಸ್ ನೇಮ್ ಕೊಡಿ ಅಂತ ಕೇಳುತ್ತೆ. ಅದನ್ನೆಲ್ಲ ಮಾಡಿಬಿಟ್ಟು ನಾನು ಒಳಗೆ ಬಂದಿದ್ದೀನಿ. ಈಗ ಒಳಗೆ ಬಂದಾಗ ಈ ಥರ ಹೋಮ್ ಪೇಜ್ ಬಂದಿದೆ, ಈ ಥರ ಇಂಟರ್ಫೇಸು. ನೋಡಿ ಇಲ್ಲಿ ಏನೇನಿದೆ ಅಂತ ಹೇಳ್ತೀನಿ ನಾನು ನಿಮಗೆ. ಅದು ಒಳಗಡೆ ಬಂದ ಮೇಲೆ ಈ ಥರ ಬರುತ್ತೆ. ಇಲ್ಲಿ monthly, weekly, hourly, daily and per piece workers, salary, advance or pending hisab, ajiri, overtime or late fund. ಓವರ್ಟೈಮ್ ಆರ್ ಲೇಟ್ ಏನೇನೆಲ್ಲ ಎಂಟ್ರಿ ಮಾಡ್ಬೋದು ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದೆ. ಅದು ನೆಕ್ಸ್ಟ್ ಏನಿದೆ ಇಲ್ಲಿ ಆಡ್ ಸ್ಟಾಪ್ ಆಡ್ ಕೆರೇನ್ ಅಂದ್ರೆ ಇದು ಹಿಂದಿಯವರು ಇಂಗ್ಲಿಷ್ ವರ್ಡ್ಸ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ, ಅದಕ್ಕೋಸ್ಕರ ಅದು ಈ ತರ ಬರ್ತಾ ಇದೆ. ಅದು ಇಂಟರ್ಫೇಸು ಆಡ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಸ್ಟಾಫ್ ಕಾ ನಾಮ್ ಲಿಖೆ ಅಂದ್ರೆ ಸ್ಟಾಫ್ ಹೆಸರು ಕೊಡಿ, ಅವ್ರದ್ದು ಸ್ಟಾಫ್ ಅಂತ. ಅವ್ರ ಮೊಬೈಲ್ ನಂಬರ್, ನೆಕ್ಸ್ಟ್ ಅವ್ರದ್ದು ನೆಕ್ಸ್ಟ್ ಕಾಂಟ್ಯಾಕ್ಟ್ಸ್ ಅಲ್ಲಿ ಏನಾದ್ರು ಇದೆಯಾ ಅವ್ರದ್ದು ಅಂತ ತಗೊಳ್ತೀರಾ ಅಂತ ಕೇಳ್ತಾ ಇದೆ. ಎಂಟ್ರ್ ಮಾಡ್ಬಿಟ್ಟು ಇಲ್ಲಿ ಕಂಟಿನ್ಯೂ ಕೊಟ್ರೆ ಅವ್ರದ್ದು ನೇಮು ಆ್ಯಡ್ ಆಗುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ನಿಮಗೆ ತೋರ್ಸಕ್ಕೋಸ್ಕರ ಸುಮ್ಮನೆ ನೇಮು ಮತ್ತೆ ಒಂದು ಮೊಬೈಲ್ ನಂಬರ್ನ ಹಾಕಿದ್ದೀನಿ. ಇಲ್ಲಿ ಎ ಅಂತ ನೇಮ್ ಕೊಟ್ಟಿದ್ದೀನಿ, ಅವ್ರ ನೇಮ್ನ. ಅಂದ್ರೆ ಕಾಂಟ್ಯಾಕ್ಟ್ಸ್ ಇಂದ ಯಾವ್ದಾದ್ರು ಕಸ್ಟಮರ್ಸ್ನ ಆಡ್ ಮಾಡ್ಕೊಳ್ತೀರಾ ಅಂತ ಕಾಂಟ್ಯಾಕ್ಟ್ಸ್ನ ನೀವು ಆಡ್ ಮಾಡ ಬಟನ್ ಕೇಳಿದೆ. ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋನಲ್ಲಿರೋ ಕಾಂಟ್ಯಾಕ್ಟ್ಸ್ನ ನೀವು ಪರ್ಮಿಷನ್ ಕೊಟ್ಟಿರ್ತೀರಲ್ಲ, ಆ ಕಾಂಟ್ಯಾಕ್ಟ್ ಬುಕ್ ಓಪನ್ ಆಗುತ್ತೆ. ನೆಕ್ಸ್ಟ್ ಕಂಟಿನ್ಯೂ ಕೊಟ್ಟು ನೋಡೋಣ. ನೋಡಿ, ಅವ್ರ ಮಂತ್ಲಿ ಸ್ಯಾಲರಿನ ಏನು ಅದನ್ನೆಲ್ಲ ಚೆಕ್ ಮಾಡಿ ಅಂತ ಕೇಳ್ತಿದೆ. ಇಲ್ಲಿ ನಾವು ಮಂತ್ಲಿ ಚೆಕ್ ಮಾಡ್ತೀನಿ. ಅದಾದ್ಮೇಲೆ ಡೈಲಿ ಪೇಮೆಂಟ್ ಅಂತ ಕೇಳ್ತಿದೆ. ವರ್ಕ್ ಬೇಸಿಸ್ ಅಂತ ಕೇಳ್ತಿದೆ. ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಕೊಡೋದು. ನಾನು ಮಂತ್ಲಿ ಸೆಲೆಕ್ಟ್ ಮಾಡಿದ್ದೀನಿ, ಕಂಟಿನ್ಯೂ ಕೊಡ್ತೀನಿ. ಮಂತ್ಲಿ ಸ್ಯಾಲರಿ, ಅವ್ರದ್ದು ಮಂತ್ಲಿ ಸ್ಯಾಲರಿ ಎಷ್ಟು ಕೊಡ್ತಿದ್ದೀರಾ ಅಂತ ನಾನು ಸುಮ್ಮನೆ ಈಗ ಒಂದು 10,000 ಎಂಟ್ರಿ ಮಾಡ್ತೀನಿ. ಇಲ್ಲಿ ಎಷ್ಟು ಯಾವಾಗ ಚುಪ್ತ ಮಾಡ್ತೀರಾ ಅಂತ ಏನೋ ಇದೆ, ನೋಡೋಣ ಏನಿದೆ ಅಂತ.
ಇದು ಹಿಂದಿ ಇರೋದ್ರಿಂದ ನಮ್ಮ ಸ್ವಲ್ಪ ಹಿಂದಿ ಚೂರು ಇದು. ಎಷ್ಟನೇ ತಾರೀಕು ಅಂದರೆ ಯಾವಾಗ ಶಿಫ್ಟ್ ಮಾಡ್ತೀರಾ ಅವ್ರ ಸ್ಯಾಲ್ರಿನ ಅಂತ ಕೇಳಿದೆ. ಸುಮ್ಮನೆ ನಾವಿಲ್ಲಿ ಏನು ಡೇಟ್ ಹಾಕೋದು ಬೇಡ, ಕಂಟಿನ್ಯೂ ಕೊಡೋಣ. ನಿಮ್ಗೆ ಬೇಕಾದ ಡೇಟ್ ಹಾಕೋಬೋದಲ್ಲಿ. ನೆಕ್ಸ್ಟ್ ಏನಿದೆ ನೋಡೋಣ. ಅಡ್ವಾನ್ಸ್ ಏನಾದ್ರು ಕೊಟ್ಟಿದ್ದೀರಾ, ಎಷ್ಟು ಕೊಟ್ಟಿದ್ದೀರಾ ಅಮೌಂಟ್ ಅಂತ. ಪೆಂಡಿಂಗ್ ಅಂತ ಇದ್ರೆ ಎಷ್ಟು ಪೆಂಡಿಂಗ್ ಇದೆ ಅಂತೆಲ್ಲ ಎಂಟ್ರಿ ಮಾಡ್ಬೋದು. ಎಂಟ್ರಿ ಮಾಡ್ಬಿಟ್ಟು ಕೊಡ್ಬೋದು. ಇಲ್ಲಿ ನಾನಿಲ್ಲಿ ಅಡ್ವಾನ್ಸ್ ಏನು ಎಂಟ್ರಿ ಮಾಡಲ್ಲ, ಸುಮ್ಮನೆ ಕಂಟಿನ್ಯೂ ಕೊಡ್ತೀನಿ. ನೆಕ್ಸ್ಟ್ ಏನಿದೆ ನೋಡೋಣ. ಇಷ್ಟು ಮಾಡಿದ್ರೆ ನೋಡಿ ಒಬ್ರು ಕಸ್ಟಮರ್ ಆ್ಯಡ್ ಆದ್ರೆ ಇಲ್ಲಿ ನೋಡಿ ಎಲ್ಲ ಇಷ್ಟಿದೆ ಅಮೌಂಟ್. ನಾನು ಎಷ್ಟು ಕೊಟ್ಟಿದ್ದೀನಿ, ಎಷ್ಟು ಪೆಂಡಿಂಗ್ ಇದೆ ಅದೆಲ್ಲ ತೋರಿಸ್ತಿದೆ. ಅದು ಆಟೋಮೆಟಿಕ್ಲಿ ಒಂದು 4000 ತೊಗೊಂಡಿದೆ 10,000ಅಲ್ಲಿ. ಅದಕ್ಕೆ 6333.33 ಅಂತ ತೋರಿಸ್ತದೆ ಪೆಂಡಿಂಗ್ ಅಂದ್ಬಿಟ್ಟು. ಇಷ್ಟು ಫ್ರೆಂಡ್ಸ್, ಇದು ಪಗಾರ್ ಬುಕ್ ಅನ್ನೋ ಒಂದು ಸ್ಟಾಫ್ ಮೇಂಟೆನೆನ್ಸ್ ಆ್ಯಪ್. ಚೆನ್ನಾಗಿದೆ ಮಾತ್ರ, ತುಂಬ ಸಖತ್ತಾಗಿದೆ ಈ ಆ್ಯಪು. ನನಗಂತೂ ತುಂಬ ಇಷ್ಟ ಆಗೋಯ್ತು ಮಾತ್ರ. ನೋಡಿ ಎಂತೆಂಥ ಡೆವಲಪ್ಮೆಂಟ್ಗಳು ಮಾಡ್ತಿದ್ದಾರೆ ಈಗಿನ ಡಿಜಿಟಲ್ ಇಂಡಿಯಾದಲ್ಲಿ ಅಂತ. ಖಾತಾ ಬುಕ್ ಅಂತ ಬಿಸ್ನೆಸ್ ಯೂಸರ್ಸ್ಗಾಯಿತು, ಈಗ ಪಗಾರ್ ಬುಕ್ ಅಂತ ನೋಡಿ ಆಫೀಸ್ ಮೇಂಟೆನೆನ್ಸ್ ಬಾಸ್ಗಳಿಗೆ, ಫ್ಯಾಕ್ಟ್ರಿ ಮೇಂಟೆನೆನ್ಸ್ ಮಾಡೋರಿಗೆ, ಸ್ಯಾಲ್ರಿ ಸ್ಟಾಫ್ ಡೀಟೇಲ್ಸ್ ಮೇಂಟೈನ್ ಮಾಡೋವಂಥವ್ರಿಗೆ ಎಲ್ಲ ಆಯ್ತಿದ್ದು ಮಾತ್ರ. ತುಂಬ ಚೆನ್ನಾಗಿದೆ ಮಾತ್ರ ಈ ಅಪ್ಲಿಕೇಶನ್. ನನ್ನ ಕಡೆಯಿಂದ ಮಾತ್ರ ಇಂಥ ಆ್ಯಪ್ಸ್ಗಳು ಡೆವಲಪ್ ಮಾಡೋವಂಥವ್ರಿಗೆ ಮಾತ್ರ ಒಂದು ದೊಡ್ಡ ಆ್ಯಡ್ಸ್ ಆಫ್ ಹೇಳ್ತೀನಿ. ಯಾಕಂದರೆ ನನಗೆ ತುಂಬ ಖುಷಿ ಆಗ್ತಾಯಿದೆ ಮಾತ್ರ. ಎಷ್ಟೋ ಸರಿ ಈಗ ಸ್ಟಾಫ್ಸ್ಗಳು ಮತ್ತು ಬಾಸ್ಗಳ ಮಧ್ಯೆ ಜಗಳ ನಡೆಯೋದು, ಸ್ಯಾಲ್ರಿ ಅಷ್ಟಾಗಬೇಕು ಇಷ್ಟಾಗಬೇಕು ಅನ್ನೋದನ್ನೆಲ್ಲ ಕೇಳಿರ್ತೀರ ನೀವು. ನಿಮಗೂ ಕೆಲವೊಂದು ಸಿಚುವೇಷನಲ್ಲಿ ಕೆಲವೊಬ್ರಿಗೆ ಬಂದಿರುತ್ತೆ, ಕೆಲವೊಬ್ರಿಗೆ ಬಂದಿರಲ್ಲ. ಈಗ ಅದನ್ನೆಲ್ಲ ತಡೆಗಟ್ಟೋದಕ್ಕೋಸ್ಕರ ಅದನ್ನೆಲ್ಲ ಕಾನ್ಸೆಪ್ಟ್ನ ಮೈಂಡಲ್ಲಿ ಇಟ್ಕೊಂಡು ಈ ಆ್ಯಪ್ನ ಡಿಸೈನ್ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಗೋಯ್ತು ಮಾತ್ರ ಈ ಆ್ಯಪು. ತುಂಬಾ ಚೆನ್ನಾಗಿದೆ ಈ ಆ್ಯಪ್. ನಿಮಗೆಲ್ಲೂ ಪ್ಲೇಸ್ಟೋರಲ್ಲಿ ಸಿಗಲಿಲ್ಲ ಅಂದರೆ ಅಕಸ್ಮಾತ್ ಸರ್ಚ್ ಮಾಡಿದಾಗ ನಮ್ಮ ವಿಡಿಯೋ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಅಲ್ಲಿಂದ ಬೇಕಾದರೂ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಮ್ಮ KRV ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಎಂದು ಹೇಳುತ್ತಾ ಈ ಮಾಹಿತಿಯನ್ನು ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.